ನನ್ನ ಲೇಔಟಿನಲ್ಲಿ ಉದ್ಭವ ಆದಂತ ದೇವಿ ಚಾಮುಂಡೇಶ್ವರಿ ಮತ್ತು ಮರಿಯಮ್ಮ ಹುಲಿಗಮ್ಮ ಅಂತ 3 ದೇವತೆಯರ ಮೂರ್ತಿಗಳನ್ನು ಸ್ಥಾಪನೆ ಆಗಿದಾವ. ಆ ಮೂರ್ತಿಗಳಿಗೆ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಶಕ್ತಿ ದೇವತೆ ಯಾವ ಕಾರಣಕ್ಕೆ ಬಂದವಳು ಗೊತ್ತಿರ್ಲಿಲ್ಲ. ನಾವು ದೈವ ಭಕ್ತರು ಮತ್ತೆ ಪೂಜಾರಿ ಮಾಡ್ತಂದವ್ರು. ನಾವು ತಲತಲಾಂತರ 7 ತಲೆಮಾರಿಲಿಂದ ಪೂಜೆ ಮಾಡ್ತಾ ಬಂದಂತವ್ರು. ನಮ್ಮ ಮುತ್ತಜ್ಜನವರು ಪಿಕ್ರಪ್ಪಜ್ಜ ಅವರು ಇರೋತ್ತಿಗೆ ಅವ್ರು ಕಟ್ಟೈತೆ. ಅದು 7 ತಲೆಮಾರದ ಒಂದು ಬನ್ನಿಗಿಡ ಕೂಡ ಇದೆ ಹೊಲದಲ್ಲಿ. ಅಲ್ಲಿ ಹಾಕಿ ನೆನೆಸಬೇಕಾದ ದೇವತೆ ಇಲ್ಲಿ ನನ್ನ ಲೇಔಟ್ನಲ್ಲಿ ಮತ್ತೆ ಪ್ರತ್ಯೇಕವಾಗಿ ಬನ್ನಿ ಮಾಂಕಳಿ ಮತ್ತು ಬೇಣು ಮಾಂಕಳಿ ಕೂಡ ಇಲ್ಲಿ ಸ್ಥಾಪನೆ ಆಗಿದ್ದಾರೆ. ಅಲ್ಲೆಲ್ಲೂ ಕೂಡ ಹಾಲು ಬರ್ತಾ ಇದೆ. 2 ಕಡೆಗೆ ಮೂರ್ತಿ ಸ್ಥಾಪನೆ ಆಗಿದೆ. 5 ಅಡಿ ಸರ್ಪ ಕೂಡ ಇದೆ. ಆನೆ ಮೂರ್ತಿ ಕೂಡ ಇದೆ. ಮತ್ತೆ ಮೇಲತ್ತು ತ್ರಿಶೂಲನೇ ಇದೆ. ಸಿಂಹ ಕೂಡ ಇದೆ. ಇಷ್ಟೆಲ್ಲ ಒಂದೇ ಗಿಡದಲ್ಲಿ ಇದೆ. ಮತ್ತೆ ಮೇಲತ್ತಿ ಎಲ್ಲ ಸಹಸ್ರ ಭಕ್ತರು ಬಂದು ನೋಡಿ ಎಲ್ಲ ಹೆಮ್ಮೆ ಪಟ್ಟು ಆಶೀರ್ವಾದ ಪಡೆಯಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಮತ್ತೆ ಮೇಲತ್ತು ಅಪ್ಪ ಅವರು ಗುಸಿದ್ದೇಶ್ವರ ಸ್ವಾಮೀಜಿ ಕೂಡ ಅವರು 12 ಗಂಟೆಗೆ ಬಂದವರು. ಅವ್ರು ಏನ್ ತಿಳಿತಾನ ಸಡನ್ಲಿ ಎಷ್ಟು 8 9 ಬಂದ್ಬಿಟ್ರು. ಬಂದೆಲ್ಲ ಪಾದ ಇಟ್ಟು ನಮ್ಗೆಲ್ಲ ಆಶೀರ್ವಾದ ಮಾಡಿ ಮುಂದೆ ಯಾವುದೇ ಕಾರಣಕ್ಕೂ ಸಿದ್ಧಿಸಿ ಈ ಲೇಔಟ್ ನಲ್ಲಿ ಬಹಳ ಅದ್ಭುತ ನಡೀತೈತೆ. ನೀನ್ ಯಾವುದೇ ಕಾರಣಕ್ಕೂ ನಿನ್ಗೆ ಏನಾದ್ರು ತೊಂದರೆ ಆದ್ರೆ ಸಮಸ್ಯೆ ಆದ್ರೆ 1-2 ಅಷ್ಟೇ ನೀನು ಯೂಸ್ ಮಾಡ್ಕೊ. ಫ್ಲಾಟ್ ಉಳಿಕಿದ್ ಯಾವ್ದು ಕೊಡಕ್ ಹೋಗ್ಬೇಡ. ಬಹಳ ಮುಂದೆ ಅಮರವಾಗಿ ಬೆಳಿತೈತೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗಿದಾರ ಎಲ್ಲ ನಮ್ಮ ಅಣ್ಣ. ನಾವು ಎಲ್ಲರೂ ಆಶೀರ್ವಾದ ಇದೆ. ಎಲ್ಲ ಸಾರ್ವಜನಿಕರು ಕೂಡ ಬಹಳ ಇದು ದೇವಿಯನ್ನು ನೋಡಿ ಬಹಳ ಹೆಮ್ಮೆ ಪಡ್ತಾ ಇದ್ದಾರೆ. ನಮ್ಮ ಊರಿನ ಗುರು ಹಿರಿಯವರು ಹಾಗೂ ಸಾರ್ವಜನಿಕರು ಎಲ್ಲರೂ ಕೂಡ ಈ ಅಮ್ಮನ ದೇವತೆಗೆ ಪಾತ್ರರಾಗಿ ಸೇವೆ ಸಲ್ಲಿಸ್ತಾರಂತ ಈ ಸಂದರ್ಭ ಕೂಡ ಮಾಡಿದ್ವಿ. ಊಟದ ಕೂಡ ಮಾಡಿದ್ವಿ. ಎಲ್ಲಾ ಭಕ್ತಾದಿಗಳು ಬರ್ತಾರ. ಎಲ್ಲದು ಅಮ್ಮನ ಪ್ರಸಾದ. ರಾಮ ದೇವತೆ ಆದ ದುರ್ಗಾದೇವಿ ಆಗ ಮಾರುತೇಶ್ವರ ಅಜ್ಜರ ಒಬ್ಬ ಅಗ್ನಿ ಆಯ್ತಕ್ಕಂತ ಇವರು ಮುದಪ್ಪಜ್ಜರ ಮಗ ಮುದುಕಪ್ಪನವರು ಹೊಸತಾಗಿ ಅವರು ಇದಾಗಿದಾರ. ಏನು ಅಗ್ನಿಕೊಂಡ ಆಯ್ತಾ ಇದಾರ. ಅವರು ಕುಮಾರಪ್ಪರ ಅಂತಂದು ಮುಳ್ಳುಗದ್ದಿಗೆಯಲ್ಲಿ ಕುಂತು ಅದು ಪವಾಡ ಮಾಡ್ತಾರ ಅಂತ ವ್ಯಕ್ತಿ ನಮ್ಮ ಸ್ವಾಮಿಯವರು ಅವರು ಕೂಡ ಬಂದಿದಾರ. ಅದೇ ರೀತಿ ಹನುಮಪ್ಪನ ಪೂಜಾರಿ ಅವರು ಕೂಡ ಬಂದಿದಾರ. ಅವರು ಕೂಡ ಅಗ್ನಿ ಆಯ್ತಾರ. ಅವ್ರೆಲ್ಲರೂ ಕೂಡ ಬರ್ತಾರ. ದುರ್ಗಮ್ಮನ ಪೂಜಾರಿ ಅವರು ಕೂಡ ಬಂದಿದಾರ. ಅವರು ಕೂಡ ಇಲ್ಲೇ ಅದಾರ. ಎಲ್ಲರೂ ಗುರು ಹಿರಿಯರ ಸಮ್ಮುಖ ಈ ದೇವಿನ ಪೂಜೆ ಮಾಡ್ತಾರೆ. ದದೇಲ್ ಗ್ರಾಮದ ನಮ್ಮ ಆತ್ಮೀಯ ಸಹೋದರ ಮತ್ತು ದೈವಿ ಭಕ್ತ ಸಿದ್ದೇಶ್ ಪೂಜಾರರ ಒಂದು ಹೊಲದಲ್ಲಿ ಆ ತಾಯಿ ದುರ್ಗಾಮಾತೆ ಹುಲಿಯಮ್ಮ ತಾಯಿ ಆ ಒಂದು ಬೇವಿನ ಮರದಲ್ಲಿ ಉದ್ಭವ ಆಗಿದ್ದು ನೋಡಿ ನಮ್ಗೆ ಬಹಳಷ್ಟು ಆಶ್ಚರ್ಯ ಆಯಿತು. ಈಗಾಗಲೇ 3-4 ಕೆಳಗಡೆ ಇಲ್ಲಿ ನಾನು ಕೂಡ ಬಂದೋಗಿದ್ದೆ. ಸಾವಿರಾರು ಸಂಖ್ಯೆಯಲ್ಲಿ ಕೇವಲ ನಮ್ಮ ತಾಲೂಕು ಅಂತಲ್ಲ ಬೇರೆ ಬೇರೆ ತಾಲೂಕಿನಿಂದ ಕೂಡ ಇವತ್ತು ಜನಗಳು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಬರ್ತಾ ಇದ್ದಾರೆ. ಆ ತಾಯಿಯ ಒಂದು ಉದ್ಭವ ಮೂರ್ತಿಗೆ ಎಲ್ಲರೂ ಬಂದು ನಮಸ್ಕಾರ ಮಾಡಿ ಎಲ್ಲರೂ ಕೂಡ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ನಾವೆಲ್ಲರೂ ಕೂಡ ದೈವ ಭಕ್ತರು, ನಾವೆಲ್ಲರೂ ಕೂಡ ದೇವರ ಮೇಲೆ ನಂಬಿಕೆ ಇಟ್ಟಂತವ್ರು. ಇವತ್ತು ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ದೇವರನ್ನೇ ಪೂಜೆ ಮಾಡ್ತೀವಿ, ದೇವರನ್ನೇ ನಾವು ನಂಬಿಕೊಂಡಿದ್ದೇವೆ. ಅಂತ ಒಂದು ಇವತ್ತು ಭಕ್ತರ ಸಂಖ್ಯೆ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ಅದೇ ರೀತಿಯಲ್ಲಿ ಇವತ್ತು ಏನೊಂದು ಬನದ ಹುಣ್ಣಿಮೆ, ಇವತ್ತು ಬನದ ಹುಣ್ಣಿಮೆ ಸಂದರ್ಭದಲ್ಲಿ ಆ ತಾಯಿಗೆ ಒಂದೆಲ್ಲ ಧಾರ್ಮಿಕ ವಿಧಿ ವಿಧಾನ ಮಾಡುವ ಮೂಲಕ ಮತ್ತು ಹೋಮ ಹವನ ಮಾಡುವ ಮೂಲಕ ಇವತ್ತು ಒಟ್ಟಾರೆಯಾಗಿ ಎಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಇವತ್ತು ಆ ದೇವಿಯ ಒಂದು ಪ್ರೀತಿಗೆ ಪಾತ್ರರಾಗಿ ನಾವೆಲ್ಲರೂ ಕೂಡ ಆ ತಾಯಿಯನ್ನು ಆರಾಧಿಸೋಣ. ಇದೊಂದು ಪವಿತ್ರ ಕ್ಷೇತ್ರ, ಪುಣ್ಯ ಕ್ಷೇತ್ರ ಆಗದಲ್ಲಿ ಎರಡನೇ ಮಾತಿಲ್ಲ. ಅಷ್ಟೊಂದು ವೈಬ್ರೇಷನ್ ಇವತ್ತು ಈ ಸ್ಥಳದಲ್ಲಿದೆ. ಹೀಗಾಗಿ ಇದು ಮುಂದಿನಲ್ಲಿ ಇದರ ಒಂದು ಏನೋ ಕ್ಷೇತ್ರ ಒಂದು ಅಭಿವೃದ್ಧಿ ಆಗಲಿ. ನಾವೆಲ್ಲರೂ ಕೂಡ ಈ ಕ್ಷೇತ್ರದ ಬಗ್ಗೆ ಕಾಳಜಿ ಇಟ್ಕೊಳ್ಳೋಣ. ನಾವೆಲ್ಲರೂ ಕೂಡ ಈ ಕ್ಷೇತ್ರ ಸಂಬಂಧಪಟ್ಟಂತೆ ಜೊತೆಯಾಗಿರೋಣ. ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡ್ಲಿ. ಯಾಕಂದ್ರೆ ಇದು ವಿಶೇಷತೆ. ಆ ಬೇವಿನ ಮರದಲ್ಲಿ ಅದು ಹಾಲು ಬರ್ತಕ್ಕಂಥದ್ದು ಮತ್ತು ಒಂದ್ ಕಡೆಗೆ ಆನೆಯ ಮುಖವನ್ನು ನೋಡುತ್ತೇವೆ, ಒಂದ್ ಕಡೆ ಆ ದೇವಿಯ ಮುಖವನ್ನು ನೋಡುತ್ತೇವೆ, ಇನ್ನೊಂದ್ ಕಡೆಗೆ ಏನೋ ಸಿಂಹದ ಒಂದು ತ್ರಿಶೂಲದ ಆಕಾರ ನೋಡುತ್ತೇವೆ. ಇದೆಲ್ಲ ನೋಡಿದಾಗ ನಮಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗೈತೆ. ಮತ್ತು ಮಾಧ್ಯಮಗಳು ಕೂಡ ಈ ಒಂದು ಏನು ಆ ಉದ್ಭವ ಆಗಿದೆ ಅದೆಲ್ಲ ಕೂಡ ಇವತ್ತು ಮಾಧ್ಯಮ ಮೂಲಕ ರಾಜ್ಯ ಟಿವಿಗಳ ಮೂಲಕ ಪ್ರಸಾರ ಆಗಿದ್ದು ಕೂಡ ನಾವು ನೋಡುತ್ತೇವೆ. ಆ ಒಂದು ರೀತಿಯಲ್ಲಿ ಇವತ್ತು ಹೆಚ್ಚಿನ ಭಕ್ತರಿಗೆ ಈ ವಿಷಯ ತಲುಪಿದೆ. ಸಹಸ್ರ ಸಂಖ್ಯೆಯಲ್ಲಿ ಜನರು ಬರ್ತಾರೆ, ಬಂದು ಆ ದೇವಿಯ ಒಂದು ಪ್ರೀತಿಗೆ ಪಾತ್ರರಾಗಿ ಬಂದು ಇಲ್ಲಿ
ಇವತ್ತೇನು ಧಾರ್ಮಿಕ ಕಾರ್ಯಕ್ರಮ ಪಾಲ್ಗೊಳ್ಳುತ್ತಾರೆ. ನಾನು ಕೂಡ ಪಾಲ್ಗೊಂಡಿದ್ದೆ, ನನಗೂ ಕೂಡ ಸಂತೋಷವಾಗಿದೆ. ನಾನು ಕೂಡ ಇವತ್ತು 2ನೇ ಬಾರಿ ನಾನು ಮುಂದಿನ ದಿನಗಳಲ್ಲಿ ಕೂಡ ನಾನು ಬಂದು ಈ ತಾಯಿಯ ಒಂದು ದರ್ಶನ ಪಡಿತೀನಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ ಕಂದಾರಿ, ಕೊಪ್ಪಳದ ನಿವಾಸಿ. ಇವತ್ತು ದದ್ದೆಗಲ್ ಗ್ರಾಮದಲ್ಲಿರ್ತಕ್ಕಂಥ ನನ್ನ ಮಾರ್ಗದರ್ಶಕರು ಮತ್ತು ಸಹೋದರರಾಗಿರ್ತಕ್ಕಂಥ ಸಿದ್ದೇಶ್ ಪೂಜಾರ್ ಅವರ ಒಂದು ಲೇಔಟ್ ಅಲ್ಲಿ ಏನು ಉದ್ಭವ ದೇವಿಯ ಒಂದು ದರ್ಶನದ ಕೃಪೆಗೆ ನಾನು ಕೂಡ ಇವತ್ತು ಪಾತ್ರಳಾದೆ ಅನ್ನೋದನ್ನ ನಾನು ತುಂಬಾ ಆಧ್ಯಾತ್ಮಿಕವಾಗಿ ಸ್ವಾಗತಿಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಇಡೀ ಕೊಪ್ಪಳಾದ್ಯಂತ ಎಲ್ಲರ ಮೈ ರೋಮಾಂಚನಗೊಳಿಸ್ತಕ್ಕಂಥ ಒಂದು ಸಂಗತಿ ಈ ದದ್ದೆಗಲ್ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಒಂದು ರೋಮಾಂಚನ ಘಟನೆ ಅಂದ್ರೆ ಈ ನಮ್ಮ ಸಹೋದರರಾದ ಸಿದ್ದೇಶ್ ಪೂಜಾರ್ ಅವರ ಒಂದು ಹೊಲದಲ್ಲಿ ಉದ್ಭವಗೊಂಡಿರ್ತಕ್ಕಂತಹ ಶಕ್ತಿ ದೇವತೆ ನೋಡಲು ಜನ ಸಾಗರವೇ ಇಲ್ಲಿ ಹರಿದು ಬರ್ತಾ ಇದೆ. ಕೊಪ್ಪಳ ಮತ್ತು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಂದ ಕೂಡ ಭಕ್ತರ ಒಂದು ಸಂಖ್ಯೆ ಗವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಹೇಗೆ ಬರ್ತಾರೋ ಅದೇ ಮಾದರಿಯಲ್ಲಿ ಇವತ್ತು ಉದ್ಭವ ಶಕ್ತಿ ದೇವತೆಯನ್ನ ನೋಡ್ಲಿಕ್ಕೆ ಎಲ್ಲಾ ಭಕ್ತಾದಿಗಳು ಇವತ್ತು ಆಗಮಿಸ್ತಾ ಇದ್ದಾರೆ. ಇವತ್ತು ನಾನು ಈ ಒಂದು ಸನ್ನಿಧಿಯಲ್ಲಿ ನಿಂತ್ಕೊಂಡು ಮಾತನಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನನ್ನ ಮೈ ರೋಮಾಂಚನ ಆಗ್ತಾ ಇರೋದನ್ನ ನಾವು ನೋಡ್ಬೋದು. ನಿಜಕ್ಕೂ ಇದೊಂದು ಪುಣ್ಯ ಕ್ಷೇತ್ರ ಅಂತಾನೆ ನಾವು ಹೇಳ್ಬೋದು. ಶಕ್ತಿ ದೇವತೆ ಅದು ಆರಾಧ್ಯ ದೇವತೆಗಳು ಎಲ್ಲಿ ಬೇಕಂದ್ರಲ್ಲಿ ಉದ್ಭವ ಆಗೋದಿಲ್ಲ, ಆದ್ರೆ ಅದಕ್ಕೆ ತಲತಲಾಂತರದ ಒಂದು ಇತಿಹಾಸನೋ ಅಥವಾ ಅಂತಹ ಒಂದು ಅದ್ಭುತವಾದ ಶಕ್ತಿಯ ಮಹಿಮೆ ಸ್ಥಳದಲ್ಲಿ ಮಾತ್ರ ಉದ್ಭವ ಆಗ್ಲಿಕ್ಕೆ ಸಾಧ್ಯ. ಹೇಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಹುಲಿಗೆಮ್ಮ ತಾಯಿ ದೇವಿಯ ಒಂದು ಆರಾಧನೆ ಯಾವ ರೀತಿ ಆಗುತ್ತೆ, ಅದೇ ವಿಜೃಂಭಣೆ ರೀತಿಯಲ್ಲಿ ಇವತ್ತು ಧಾರ್ಮಿಕ ವಿಧಿವಿಧಾನಗಳ ಮೂಲಕ, ಹೋಮ ಹವನಗಳ ಮೂಲಕ ಇವತ್ತು ವಿಶೇಷವಾದ ಅರ್ಚಕರಿಂದ ಇವತ್ತು ಪೂಜೆ ಪುನಸ್ಕಾರಗಳು ಇವತ್ತು ನಡೀತಾ ಇದೆ. ಡೊಳ್ಳು ಬಾರಿಸುವ ಮೂಲಕ ಎಲ್ಲ ಭಕ್ತಾದಿಗಳನ್ನ ಇವತ್ತು ಸ್ವಾಗತ ಮಾಡ್ತಾ ಇದ್ದಾರೆ. ನಗರದಲ್ಲಿರ್ತಕ್ಕಂಥ ಎಲ್ಲಾ ಗಣ್ಯರು, ಇವತ್ತು ಹಿರಿಯರಾಗಿರ್ತಕ್ಕಂಥ ಸಿ ವಿ ಚಂದ್ರಶೇಖರ್ ಸರ್ ಅವರು ಕೂಡ ಈಗ 2-3 ಬಾರಿ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹಾಗೇನೆ ಇವತ್ತು ವಿಶೇಷವಾಗಿ ನಮ್ಮ ಗವಿಶ್ರೀ ಮಠದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ಇವತ್ತು ಇಲ್ಲಿ ಆಗಮಿಸ್ತಾ ಇರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. ಇನ್ನು ಯಾರು ಈ ಪುಣ್ಯ ಕ್ಷೇತ್ರವನ್ನ ದರ್ಶನ ಪಡ್ಕೊಂಡಿಲ್ಲೋ ಎಲ್ಲ ಭಕ್ತಾದಿಗಳು ಕೂಡ ಈ ಶಕ್ತಿ ದೇವತೆಯ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಇವತ್ತು ವಿಶೇಷವಾಗಿ ಬನದ ಹುಣ್ಣಿಮೆ, ಇವತ್ತು ವಿಶೇಷ ಸಂಕಲ್ಪ ದಿನ. ಮುಂದಿನ ಭವಿಷ್ಯತ್ತಿನಲ್ಲಿ ನಮ್ಮೆಲ್ಲರ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂತ ಶಕ್ತಿ ದೇವತೆಯಲ್ಲಿ ನಾನು ಕೂಡ ನನ್ನ ಸಂಕಲ್ಪವನ್ನ ಆಕೆ ಪಾದಾರವಿಂದಗಳಿಗೆ ಅರ್ಪಿಸಿ. ನನ್ನ ಹೆಸರು ಚಾಂದ್ ಪಾಷಾ ಕಿಲೇದಾರ್, ರಾಜ್ಯ ನಾಟಕ ಅಕಾಡೆಮಿ ಸದಸ್ಯರು. ಈ ದದೇಗಲ್ ಗ್ರಾಮದಲ್ಲಿ ಸಿದ್ದೇಶಿ ಪೂಜಾರಿಯವರ ಹೊಲದಲ್ಲಿ ಉದ್ಭವ ಮೂರ್ತಿ ಅಂದ್ರೆ ಬೇವಿನ ಗಿಡದಲ್ಲಿ ಹಾಲನ್ನು ಬಿದ್ದು ಇವತ್ತು ಸುಮಾರು ದಿವಸದಿಂದ ಒಂದು ಟೊಂಗೆ ಬಿಟ್ರೆ ಇನ್ನೊಂದು ಟೊಂಗೆ, ಇನ್ನೊಂದು ಟೊಂಗೆ ಬಿಟ್ರೆ ಇನ್ನೊಂದು ಟೊಂಗೆಗೆ ಸಾಕಷ್ಟು ಇವತ್ತು ಸಿಹಿಯಾದ ಹಾಲನ್ನು ಕೊಟ್ಟು ಜನರ ಒಂದು ಮನಗೆದ್ದು ಸಾಕಷ್ಟು ಜನ ಭಕ್ತಾದಿಗಳು ಬಂದು ಏನೈತಲ್ಲ ಇಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡು ಇಲ್ಲಿ ಜನ ಸಾಕಷ್ಟು ಸೇರ್ತಾ ಇದ್ದಾರೆ. ಈ ದದೇಗಲ್ ಗ್ರಾಮದಲ್ಲಿ ಉದ್ಭವ ಮೂರ್ತಿ ಇವತ್ತು ನೆಲೆಸಿ ಎಲ್ಲ ಇಲ್ಲಿ ನಮ್ಮ ಕೊಪ್ಪಳ ತಾಲೂಕಿನಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಇವತ್ತು ನೂರಾರು ಜನರು ಇವತ್ತು ಸುಮಾರು 15ರಿಂದ 20 ದಿವಸದವರೆಗೆ ಸತತವಾಗಿ ಇಲ್ಲಿ ಬರ್ತಾ ಹೋಗ್ತಾ ಇದ್ದಾರೆ. ಆ ಒಂದು ಸತತ ಆ ಭಕ್ತರ ಆ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಬೇಕು, ಇದು ಸತತವಾಗಿ ಇದು ನಡಿಬೇಕಂತ ಹೇಳಿ ನಾನು ಈ ಗ್ರಾಮದ ಎಲ್ಲಾ ಹಿರಿಯರೇನೈತಲ್ಲ ಅದಕ್ಕೆ ತಮ್ಮೆಲ್ಲರ ತನುಮನವನ್ನು ಸಲ್ಲಿಸಿ ಇವತ್ತು ಒಳ್ಳೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ದಕ್ಕೆ ನಮಗೆ ತುಂಬಾ ಸಂತೋಷ ಎನಿಸುತ್ತದೆ.